ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸೀತಾದೇವಿಯು ಶ್ರೀರಾಮನನ್ನು ಆಕ್ಷೇಪಣೆಯೊಡನೆ ಕಾಡಿಗೆ ಕರೆದುಕೊಂಡು ಹೋಗಲು ಆಗ್ರಹಪಡಿಸಿದುದು. ಅವಳ ವಿಲಾಪವನ್ನು ನೋಡಿ ಶ್ರೀರಾಮನು ತನ್ನೊಡನೆ ಅರಣ್ಯಕ್ಕೆ ಬರಲು ಒಪ್ಪಿಗೆಯನ್ನಿತ್ತುದು. ಮಾತಾ ಪಿತೃಗಳ ಮತ್ತು ಗುರುಜನರ ಸೇವೆಯ ಮಹತ್ವವನ್ನು ಹೇಳಿದುದು. ಅರಣ್ಯ ಪ್ರಯಾಣಕ್ಕೆ ಪೂರ್ವಭಾವಿಯಾಗಿ ತನ್ನಲ್ಲಿರುವ ವಸ್ತುಗಳೆಲ್ಲವನ್ನು ದಾನ ಮಾಡಿಬಿಡುವಂತೆ ಶ್ರೀರಾಮನು ಸೀತಾದೇವಿಗೆ ಹೇಳಿದುದು ಎಂಬ 30ನೆಯ ಸರ್ಗಕ್ಕೆ ಸ್ವಾಗತ. ಸ್ವಾಂತ್ಯಮಾನಾತು ರಾಮೇಣ ಮೈಥಿಲಿ ಜನಕಾತ್ಮಜ ವನವಾಸ ನಿಮಿತ್ತಾರ್ಥಂ ಭರ್ತಾರಮಿದಮಬ್ರವೀತ್. ಜನಕನ ಮಗಳಾದ ಸೀತೆಯನ್ನು ಶ್ರೀರಾಮನು ಬಹಳವಾಗಿ ಸಂತೈಸಿದರೂ ಅರಣ್ಯಕ್ಕೆ ಹೋಗಲೇಬೇಕೆನ್ನುವ ದೃಢತೆಯಿಂದ ಪುನಃ ಸೀತೆಯು ರಾಮನನ್ನು ಒತ್ತಾಯಪಡಿಸಿದಳು. ಪತಿಯು ತನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಲಿಲ್ಲವೆಂಬ ಕೋಪದಿಂದ ಅಥವಾ ತನ್ನನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗಿಬಿಡುವನು ಎಂಬ ಭಯದಿಂದ ಬಹಳವಾಗಿ ಕಂಪಿಸುತ್ತಿದ್ದ ಸೀತಾದೇವಿಯು ವಿಶಾಲ ಹೃದಯನಾದ ಶ್ರೀರಾಮನನ್ನು ಪ್ರಣಯ ಕೋಪದಿಂದಲೂ ಮತ್ತು ವೀರ ಪತ್ನಿ ಎಂಬ ಅಭಿಮಾನದಿಂದಲೂ ನಿಂದಿಸಲು ತೊಡಗಿದಳು. ಕಿಂ ತ್ವಾಮನ್ಯತ ವೈದೇಹ ಪಿತಾ ಮೇ ಮಿಥಿಲಾಧಿಪಃ ರಾಮ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ. ನನ್ನ ತಂದೆಯಾದ ಜನಕನು ಗಂಡಸಿನ ರೂಪದಲ್ಲಿರುವ ಹೆಣ್ಣಾಗಿರುವ ನಿನ್ನನ್ನು ಅಳಿಯನನ್ನಾಗಿ ಮಾಡಿಕೊಂಡೆನೆಂದು ಭಾವಿಸುವುದಿಲ್ಲವೇನು? ಅಂದರೆ ನೇರವಾಗಿ ಸೀತೆಯು ಶ್ರೀರಾಮನಲ್ಲಿ ಅಪವಾದ ಮಾಡುತ್ತಿದ್ದಾಳೆ. ನೀನು ಗಂಡಸೇ ಆಗಿದ್ದರೆ ನನ್ನನ್ನು ಕರೆದುಕೊಂಡು ಹೋಗು ಎಂದು. ಹಾಗೆ ನೇರವಾಗಿ ಹೇಳದೆ ಸೀತಾದೇವಿಯು ಇಲ್ಲಿ ನೀನು ನನ್ನನ್ನು ಇಲ್ಲಿಯೇ ಬಿಟ್ಟು ನೀನೊಬ್ಬನೇ ಕಾಡಿಗೆ ಹೊರಟು ಹೋದರೆ ಎಲ್ಲಿ ಕಾಡಿಗೆ ಕರೆದುಕೊಂಡು ಹೋದ ಮೇಲೆ ಹೆಂಡತಿಯನ್ನು ನೋಡಿಕೊಳ್ಳಲಾಗುವುದಿಲ್ಲವೋ ಎಂಬ ಕಾರಣದಿಂದಾಗಿ ಹೆಂಡತಿಯನ್ನು ಸುಖದಲ್ಲಿರುವಂತೆ ತಂದೆ ತಾಯಿಗಳ ಆಶ್ರಯದಲ್ಲಿ ಬಿಟ್ಟು ಹೊರಟು ಹೋದನಲ್ಲ, ಇವನೆಂತಹ ಗಂಡಸು ಎಂದು ನನ್ನ ತಂದೆ ಭಾವಿಸುವುದಿಲ್ಲವೇ? ನನ್ನ ಅಳಿಯನು ಎಂಥ ಗಂಡಸು ಎಂದು ಭಾವಿಸುವುದಿಲ್ಲವೇ ಎಂದಾಗ ಶ್ರೀರಾಮನಿಗೆ ಹೇಗಾಗಬೇಕು? ಅನೃತಂ ಬತಲೋಕೋಯಮಜ್ಞಾನದ್ಯಧಿವಕ್ಷತಿ ತೇಜೋ ನಾಸ್ತಿ ಪರಂ ರಾಮೇ ತಪತೀವ ದಿವಾಕರೆ. ರಾಮೇ ಇವ ತಪತಿ ದಿವಾಕರೆ ಪರಂ ತೇಜಃ ನಾಸ್ತಿ. ಶ್ರೀರಾಮನಲ್ಲಿರುವ ಉರಿಯುತ್ತಿರುವ ಸೂರ್ಯನಲ್ಲಿ ಕೂಡ ಶ್ರೇಷ್ಠವಾದ ಶ್ರೀರಾಮನಲ್ಲಿ ಇರುವಂತೆ ಉರಿಯುತ್ತಿರುವ ಸೂರ್ಯನಲ್ಲಿ ಕೂಡ ಶ್ರೇಷ್ಠವಾದ ತೇಜಸ್ಸಿರುವುದಿಲ್ಲ ಎಂದು ಜನಗಳು ಆಡಿಕೊಳ್ಳುತ್ತಿರುವುದು ಶುದ್ಧ ಸುಳ್ಳು. ಅಜ್ಞಾನದಿಂದಲೇ ಜನರು ಹೀಗೆ ಹೇಳಿಕೊಳ್ಳುತ್ತಿದ್ದಾರೆ. ಏಕೆಂದರೆ ಶ್ರೀರಾಮನೇ ಮಹಾ ತೇಜಸ್ವಿ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ವಸ್ತುಸ್ಥಿತಿ ಏನೆಂದರೆ ತಪತಿ ದಿವಾಕರೇ ಇವ ರಾಮೇ ಪರಂ ತೇಜಃ ನಾಸ್ತಿ. ಉರಿಯುತ್ತಿರುವ ಸೂರ್ಯನಲ್ಲಿ ಇರುವ ಶ್ರೇಷ್ಠವಾದ ತೇಜಸ್ಸು ರಾಮನಲ್ಲಿ ಇರುವುದಿಲ್ಲ. ರಾಮಭದ್ರ, ಮನಸ್ಸಿನಲ್ಲಿ ಏನನ್ನು ಕಲ್ಪಿಸಿಕೊಂಡು ವಿಷಣ್ಣನಾಗಿರುವೆ? ನಿನಗೆ ಭಯವಿಲ್ಲಿಯದು? ಅನನ್ಯ ಶರಣಳಾದ ಪತಿಪರಾಯಣೆಯಾದ ನನ್ನನ್ನು ಯಾವ ಕಾರಣದಿಂದ ಇಲ್ಲಿಯೇ ಬಿಟ್ಟು ಹೋಗಬೇಕೆಂದು ಬಯಸಿರುವೆ? ವೀರನೇ, ದ್ಯುಮತ್ಸೇನನ ಮಗನಾದ ಸತ್ಯವಂತನನ್ನು ಅನುಸರಿಸಿ ಯಮಾಲಯಕ್ಕೂ ಹೋದ ಸಾವಿತ್ರಿಯಂತೆಯೇ ನಾನು ನಿನ್ನ ವಶವರ್ತಿನಿ ಎಂದು ತಿಳಿ. ಕುಲ ಕಳಂಕಿನಿಯಾದವಳೊಬ್ಬಳು ಯಾವ ರೀತಿಯಲ್ಲಿ ಪತಿಯು ಜೀವಿಸಿರುವಾಗಲೇ ಉಪಪತಿಯನ್ನು ಹುಡುಕಿಕೊಂಡು ಹೊರಡುವಳೋ ಆ ರೀತಿಯಲ್ಲಿ ನಾನಿಲ್ಲ. ನಾನು ನಿನ್ನನ್ನು ಬಿಟ್ಟು ಮನಸ್ಸಿನಿಂದಲೂ ಮತ್ತೊಬ್ಬನನ್ನು ಸ್ಮರಿಸಿಲ್ಲ. ಆದುದರಿಂದ ನಿನ್ನೊಡನೆ ನಾನು ಅರಣ್ಯಕ್ಕೆ ಬರುತ್ತೇನೆ. ಸ್ವಯಂ ತು ಭಾರ್ಯಾಂ ಕೌಮಾರೀಂ ಚಿರಮಧ್ಯುಷಿತಾಂ ಸತೀಂ ಶೈಲೋಷ ಇವ ಮಾಂ ರಾಮ ಪರೇಭ್ಯೋ ಧಾತುಮಿಚ್ಛಸಿ. ನಾನು ನಿನ್ನಿಂದ ಭರಿಸಲ್ಪಡಬೇಕಾದ ಭಾರ್ಯೆ. ಹಿಂದೆ ಬೇರೆ ಯಾರನ್ನೋ ಮದುವೆಯಾಗದೆ ನಿನ್ನನ್ನೇ ಮದುವೆಯಾದ ನಿನಗೆ ಪತ್ನಿಯಾಗಿರುವ ಕುಮಾರಿ. ಬಹಳ ಕಾಲದಿಂದಲೂ ನಿನ್ನೊಡನೆ ಸಂಸಾರ ಮಾಡಿದ ಸತಿಯೂ ಆಗಿದ್ದೇನೆ. ಇಂತಹ ನನ್ನನ್ನು ಹೆಂಡತಿಯಿಂದ ಜೀವನ ನಡೆಸುವ ನಟನಂತೆ ಇತರರಿಗೆ ಒಪ್ಪಿಸಲು ಬಯಸಿರುವೆಯಾ? ಸೂಕ್ಷ್ಮವಾಗಿ ಇಲ್ಲಿ ತಂದೆ ತಾಯಿಗಳ ಭರತನ ಆಶ್ರಯದಲ್ಲಿರುವ ಎಂದು ಹೇಳಿದುದಕ್ಕೆ ಸೀತಾದೇವಿ ಆಕ್ಷೇಪಿಸುತ್ತಿದ್ದಾಳೆ. ಯಸ್ಯ ಪಥ್ಯಂಚ ರಾಮಾರ್ಥ ಯಸ್ಯ ಚಾರ್ಥೇ ವರುಧ್ಯಸೆ ತ್ವಂ ತಸ್ಯ ಭವವಶ್ಯಶ್ಚ ವಿಧೇಯಶ್ಚ ಸದಾನಘ. ರಾಮಭದ್ರ, ಯಾವನಿಗೆ ಹಿತವನ್ನು ಈಗ ನೀನು ಬಯಸಿದೆಯೋ
ಮತ್ತು ಯಾವನ ಪ್ರಯೋಜನಕ್ಕಾಗಿ ನೀನು ಯೌವರಾಜ್ಯ ಪದವಿಯ ಪ್ರಾಪ್ತಿಯಿಂದ ವಂಚಿತನಾದೆಯೋ, ಅಂದರೆ ಭರತನನ್ನು ಕುರಿತು, ಅಂತಹವನಿಗೆ ಬೇಕಾದರೆ ನೀನು ದಾಸನಾಗು, ವಿಧೇಯನಾಗಿರು. ನನ್ನನ್ನು ಮಾತ್ರ ಇಲ್ಲಿ ಭರತನಿಗೆ ದಾಸಿಯಾಗಿರುವಂತೆ ನಿಯೋಜಿಸಬೇಡ. ನೀನು ನನ್ನನ್ನು ಇಲ್ಲಿಯೇ ಬಿಟ್ಟು ಅರಣ್ಯಕ್ಕೆ ಹೋಗುವುದು ಯೋಗ್ಯವಲ್ಲ. ತಪೋವಾ ಯದಿವಾ ಅರಣ್ಯಂ ಸ್ವರ್ಗೋವಾ ಸ್ಯಾತ್ವಯಸ್ಸಹ. ತಪಶ್ಚರಣೆಯಾಗಲಿ ಅರಣ್ಯವಾಸವಾಗಲಿ ಸ್ವರ್ಗಕ್ಕೆ ಹೋಗುವುದಾಗಲಿ ನಿನ್ನ ಜೊತೆಯಲ್ಲೇ ಆಗಬೇಕು. ನಿನ್ನನ್ನು ಬಿಟ್ಟು ನನಗೆ ಯಾವುದೂ ಬೇಡ. ನಿನ್ನನ್ನು ಅನುಸರಿಸಿ ಉದ್ಯಾನವನಗಳಲ್ಲಿ ಸಂಚಾರ ಮಾಡುವಾಗ ಮತ್ತು ನಿನ್ನೊಡನೆ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದಾಗ ಹೇಗೆ ನನಗೆ ಶ್ರಮವಾಗುವುದಿಲ್ಲವೋ, ಹಾಗೆಯೇ ನಿನ್ನನ್ನು ಅನುಸರಿಸಿ ನಿನ್ನ ಹಿಂದೆಯೇ ಬರುವ ನನಗೆ ಅರಣ್ಯ ಮಾರ್ಗದಲ್ಲಿಯೂ ಶ್ರಮವಾಗಲಿ ಆಯಾಸವಾಗಲಿ ಇರುವುದಿಲ್ಲ. ಅರಣ್ಯದಲ್ಲಿ ನಿನ್ನೊಡನಿರುವ ನನಗೆ ದರ್ಭೆ, ನೊಜೆ, ಜಂಬು ಹುಲ್ಲು, ಮುಳ್ಳುಗಳಿಂದ ಕೂಡಿದ ವೃಕ್ಷಗಳು ಇವೆಲ್ಲದರ ಸ್ಪರ್ಶಗಳು ಹತ್ತಿಯ ಮತ್ತು ಮೆದುವಾದ ಕೃಷ್ಣಾಜಿನದ ಸ್ಪರ್ಶ ಸುಖವನ್ನು ಕೊಡುತ್ತವೆ. ಅವುಗಳಿಂದ ನನಗೇನೂ ಬಾಧೆಯುಂಟಾಗುವುದಿಲ್ಲ. ನಿನ್ನ ಜೊತೆಯಲ್ಲಿ ಕಾಡಿನಲ್ಲಿ ನಡೆದು ಹೋಗುತ್ತಿರುವಾಗ ಬಿರುಗಾಳಿಯಿಂದ ಮೇಲೆದ್ದು ನನ್ನ ಶರೀರವನ್ನು ಆವರಿಸುವ ಧೂಳಿಯನ್ನು ನಾನು ಅತ್ಯುತ್ಕೃಷ್ಟವಾದ ಚಂದನದ ಧೂಳಿಯೆಂದೇ ಭಾವಿಸುತ್ತೇನೆ. ನಿನ್ನೊಡನೆ ಕಾಡಿಗೆ ಬರುವ ನಾನು ಅರಣ್ಯದ ಮಧ್ಯದಲ್ಲಿರುವ ಚಿಗುರಾದ ಮತ್ತು ಹಸಿರಾದ ಹುಲ್ಲಿನ ಹಾಸಿಗೆಯಲ್ಲಿ ಮಲಗುವ ಆ ಸುಖಕ್ಕಿಂತಲೂ ಅರಮನೆಯಲ್ಲಿ ಏಕಾಕಿನಿಯಾಗಿ ಚಿತ್ರಿತವಾದ ಕಂಬಳಿಗಳಿಂದ ಕೂಡಿದ ಹಂಸತೂಲಿಕಾ ತಲ್ಪದ ಮೇಲೆ ಮಲಗುವುದು ಸುಖಕರವು ಹೇಗಾದೀತು? ಪತ್ರಂ ಮೂಲಂ ಫಲಂ ಯತ್ವತ್ ಮಲ್ಪಂ ವಾ ಯದಿ ವಾ ಬಹು ದಾಸ್ಯಸಿ ಸ್ವಯಮಾಹೃತ್ಯ ತನ್ಮೇ ಮೃತರಸೋಪಮಂ. ಕಾಡಿನಲ್ಲಿರುವಾಗ ನೀನೇ ತಂದು ಕೊಡುವ ಭೋಜನಯೋಗ್ಯವಾದ ಎಲೆ, ಗೆಡ್ಡೆ, ಗೆಣಸುಗಳು ಮತ್ತು ಫಲಗಳು ಸ್ವಲ್ಪವಾಗಿಯೇ ಇರಲಿ, ಹೆಚ್ಚಾಗಿಯೇ ಇರಲಿ, ಅವುಗಳ ಆಸ್ವಾದನೆಯು ನನಗೆ ಅಮೃತದ ರಸವನ್ನು ಪಾನ ಮಾಡಿದಷ್ಟು ಸಂತೋಷದಾಯಕವಾಗುತ್ತದೆ. ನ ಮಾತುರ್ನ ಪಿತುಸ್ತತ್ರ ಸ್ಮರಿಷ್ಯಾಮಿ ನ ವೇಶ್ಯನಃ ಆರ್ತವಾನ್ ನ್ಯುಭುಂಜಾನ ಪುಷ್ಯಾಣಿ ಪುಷ್ಪಾಣಿ ಚ ಫಲಾನಿ ಚ. ಆಯಾ ಋತುಗಳಲ್ಲಿ ಪ್ರಾಪ್ತವಾಗುವ ಪುಷ್ಪಗಳನ್ನು ಮುಡಿದುಕೊಳ್ಳುತ್ತಾ ಫಲಗಳನ್ನು ತಿನ್ನುತ್ತಾ ನಿನ್ನೊಡನೆ ಸಂತೋಷದಿಂದ ಕಾಲ ಕಳೆಯುವ ನಾನು ತಂದೆಯನ್ನಾಗಲಿ ತಾಯಿಯನ್ನಾಗಲಿ ತವರು ಮನೆಯನ್ನಾಗಲಿ ಖಂಡಿತವಾಗಿಯೂ ಸ್ಮರಿಸುವುದಿಲ್ಲ. ನ ಚ ತತ್ರ ಗತಃ ಕಿಂಚಿತ್ ದ್ರಷ್ಟುಮರ್ಹಸಿ ವಿಪ್ರಿಯಂ ಮತ್ಕೃತೆ ನ ಚ ತೇ ಶೋಕೋ ನ ಭವಿಷ್ಯಾಮಿ ದುರ್ಭರ. ನಾನು ನಿನಗೆ ಪ್ರಿಯವಲ್ಲದ ಯಾವುದೇ ಕಾರ್ಯ ಮಾಡುವುದನ್ನು ನೀನಲ್ಲಿ ಕಾಣಲಾರೆ. ನನ್ನ ಸಲುವಾಗಿ ನೀನು ದುಃಖ ಪಡುವ ಕಾರಣವಿಲ್ಲ. ಅರಣ್ಯದಲ್ಲಿ ನನ್ನ ಭರಣ ಪೋಷಣಗಳಿಗೆ ನಿನಗೆ ಕಷ್ಟವಾಗುವುದಿಲ್ಲ. ಯಸ್ತ್ವಯ ಸಹಸ ಸ್ವರ್ಗೋ ನಿರಯೋ ಯಸ್ತ್ವಯ ವಿನ ಇತಿ ಜಾನನ್ ಪರಾಂ ಪ್ರೀತಿಂ ಗಚ್ಚ ರಾಮ ಮಯಾ ಸಹ. ರಾಮಭದ್ರ, ನಿನ್ನೊಡನಿರುವುದೇ ನನಗೆ ಸ್ವರ್ಗ, ನಿನ್ನನ್ನು ಬಿಟ್ಟಿರುವುದೇ ನನಗೆ ನರಕ. ನನಗೆ ಬೇರೆ ಯಾವ ಸ್ವರ್ಗ ನರಕಗಳೂ ಇಲ್ಲ. ಈಗಲಾದರೂ ನಿನ್ನ ಮೇಲೆ ನನಗಿರುವ ಶ್ರೇಷ್ಠವಾದ ಪ್ರೇಮವೆಷ್ಟೆಂಬುದನ್ನು ಮನಗಂಡು ನನ್ನ ಸಂಗಡವೇ ಅರಣ್ಯಕ್ಕೆ ಪ್ರಯಾಣ ಮಾಡು. ಅಥಮಾಮೇವಮವ್ಯಗ್ರಾಂ ವನಂ ನೈವ ನಯಿಷ್ಯಸಿ ವಿಷಮದ್ವೈವ ಪಾಸ್ಯಾಮಿ ಮಾ ವಿಷಂ ದ್ವಿಷತಾಂ ವಶಂ. ವನವಾಸದ ವಿಷಯದಲ್ಲಿ ಡೋಲಾಯಮಾನವಾದ ಮನಸ್ಸಿಲ್ಲದ ಸ್ಥಿರಚಿತ್ತಳಾದ ನನ್ನನ್ನು ನೀನೇನಾದರೂ ನಿನ್ನ ಜೊತೆಯಲ್ಲಿ ಕಾಡಿಗೆ ಕರೆದೊಯ್ಯದಿದ್ದರೆ ಈಗಲೇ ವಿಷವನ್ನು ಕುಡಿದು ಪ್ರಾಣತ್ಯಾಗ ಮಾಡುತ್ತೇನೆ. ಯಾವುದೇ ಕಾರಣದಿಂದಲೂ ಶತ್ರುಗಳ ವಶಳಾಗುವುದಿಲ್ಲ. ನಿನ್ನಿಂದ ಪರಿತ್ಯಕ್ತಳಾದ ನನಗೆ ನಿರಂತರವಾದ ವಿರಹ ವೇದನೆಯಿಂದ ಪ್ರಾಣವಂತೂ ಉಳಿಯುವುದಿಲ್ಲ. ಕೊರಗಿ ಎಂದಾದರೊಂದು ದಿನ ಸತ್ತು ಹೋಗುತ್ತೇನೆ. ಹೀಗೆ ಸಾಯುವುದಕ್ಕಿಂತಲೂ ನಿನ್ನಿಂದ ಪರಿತ್ಯಜಿಸಲ್ಪಡುವ ನನಗೆ ಈಗಲೇ ನಿನ್ನ ಸಮ್ಮುಖದಲ್ಲಿಯೇ ವಿಷಪಾನದ ಮೂಲಕವಾಗಿ ಮರಣವು ಒದಗುವುದೇ ಲೇಸು. ಈ ವಿರಹ ಶೋಕವನ್ನು ಮುಹೂರ್ತ ಕಾಲವೂ ಕೂಡ ಸಹಿಸಿಕೊಳ್ಳಲು ನಾನು ಸಮರ್ಥಳಾಗಿಲ್ಲ. ಹೀಗಿರುವಾಗ 10 ವರ್ಷಗಳು, ಅಬ್ಬಾ, ಮತ್ತು 3 ವರ್ಷಗಳು, ಅದರ ಮೇಲೂ 1 ವರ್ಷ ವಿರಹ ದುಃಖದಿಂದ ಇಷ್ಟು ವರ್ಷಗಳನ್ನು ಕಳೆಯಲು ನನ್ನಿಂದ ಸಾಧ್ಯವಾಗುವುದೇ? ಖಂಡಿತವಾಗಿಯೂ ಇಲ್ಲ.
ಹೀಗೆ ಸೀತಾದೇವಿಯು ದುಃಖದಿಂದ ಪರಿತಪಿಸುತ್ತಾ ಕಲ್ಲು ಮನಸ್ಸಿನವರಿಗೂ ಕರುಣೆಯುಂಟಾಗುವ ರೀತಿಯಲ್ಲಿ ಬಿಕ್ಕಿ ಬಿಕ್ಕಿ ಅತ್ತಳು. ಅತ್ತು ಆಯಾಸಗೊಂಡಳು. ಪತಿಯನ್ನು ಬಿಟ್ಟಿರಲಾರದೆ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು, ಪ್ರಾಣೇಶ್ವರ, ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಗಟ್ಟಿಯಾಗಿ ಕೂಗಿಕೊಂಡಳು. ಶ್ರೀರಾಮನು ಹೇಳಿದ ಪ್ರತಿಯೊಂದು ವಾಕ್ಯವನ್ನು ಸ್ಮರಿಸುವಳು. ವಿಷಲಿಪ್ತವಾದ ಬಾಣಗಳು ಹೆಣ್ಣಾನೆಯನ್ನು ಸಂಕಟಪಡಿಸುವಂತೆ ಆ ಮಾತುಗಳು ಸೀತೆಯನ್ನು ಸಂಕಟಪಡಿಸುತ್ತಿದ್ದವು. ಶ್ರೀರಾಮನ ಜೊತೆಯಲ್ಲಿದ್ದ ಅಷ್ಟು ವರ್ಷಗಳಲ್ಲಿ ಸೀತೆಯು ಒಮ್ಮೆಯಾದರೂ ರೋದನ ಮಾಡಿರಲಿಲ್ಲ, ಮಾಡುವ ಪ್ರಸಂಗವೂ ಬಂದಿರಲಿಲ್ಲ. ಆರಣೆಯನ್ನು ಕಡೆದಾಗ ಬೆಂಕಿಯು ಹೊರಸೂಸುವಂತೆ ಬಹುಕಾಲದಿಂದ ಸಂಚಿತವಾಗಿದ್ದ ಬಿಸಿಯಾದ ಕಣ್ಣೀರನ್ನು ಸೀತೆಯು ಸುರಿಸಿದಳು. ಕಮಲ ಪುಷ್ಪದಿಂದ ಮಕರಂದ ರಸವು ಧಾರಾರೂಪವಾಗಿ ಪ್ರವಹಿಸುವಂತೆ ಕಮಲ ಪುಷ್ಪಕ್ಕೆ ಸಮಾನವಾದ ಸೀತೆಯ ಕಣ್ಣುಗಳಿಂದ ವಿರಹ ಸಂತಾಪದಿಂದ ಹುಟ್ಟಿದ ಸ್ಫಟಿಕ ಶಿಲೆಗೆ ಸಮಾನವಾದ ಸ್ವಚ್ಛವಾದ ಕಣ್ಣೀರು ಪ್ರವಹಿಸಿತು. ಮೋಡದಿಂದ ಬಿಡುಗಡೆ ಹೊಂದಿದ್ದ ಪೂರ್ಣ ಚಂದ್ರನ ಕಾಂತಿಯಂತೆ ಅತ್ಯಂತ ಶೋಭಾಯಮಾನವಾಗಿದ್ದ ವಿಶಾಲವಾದ ಕಣ್ಣುಗಳಿಂದ ಕೂಡಿದ್ದ ಸೀತೆಯ ಮುಖಕಮಲವು, ಸರೋವರದಿಂದ ಹೊರತೆಗೆದ ಕಮಲವು ಸೂರ್ಯ ಕಿರಣಗಳ ಶಾಖದಿಂದ ಬಾಡಿ ಹೋಗುವಂತೆ ಅನವರತವಾದ ಮತ್ತು ಬಿಸಿಯಾದ ಕಣ್ಣೀರಿನ ಸುರಿಮಳೆಯಿಂದ ಬಾಡಿ ಹೋಯಿತು. ಬುದ್ಧಿಗೆಟ್ಟವಳಂತೆ ದುಃಖದಿಂದ ಗಟ್ಟಿಯಾಗಿ ರೋದನ ಮಾಡುತ್ತಿದ್ದ ಸೀತಾದೇವಿಯನ್ನು ಶ್ರೀರಾಮನು 2 ತೋಳುಗಳಿಂದಲೂ ಗಾಢವಾಗಿ ತಬ್ಬಿಕೊಂಡು ಸಂತೈಸುತ್ತಾ ಹೇಳಿದನು. ನ ದೇವಿ ತವ ದುಃಖೇನ ಸ್ವರ್ಗಮಪ್ಯಭಿರೋಚಯೇ ನಹಿಮೇಸ್ತಿ ಭಯಂ ಕೆಂಚಿತ್ ಸ್ವಯಂ ಭೋರಿವ ಸರ್ವತಃ. ದೇವಿ, ನೀನು ದುಃಖ ಪಡುತ್ತಿರುವಾಗ ಸ್ವರ್ಗವು ನನಗೆ ಇಷ್ಟವಾಗುವುದಿಲ್ಲ. ಸಕಲ ಪ್ರಾಣಿಗಳ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನಿಗೆ ಯಾವ ಪ್ರಾಣಿಗಳಿಂದಲೂ ಭಯವಿಲ್ಲದಂತೆ ನನಗೂ ಕೂಡ ಯಾವ ಪ್ರಾಣಿಯಿಂದಲೂ ಯಾವ ವಿಧವಾದ ಭಯವೂ ಇಲ್ಲ. ಸುಂದರಮುಖಿಯೇ, ನಿನ್ನ ಹೃದ್ಗತವಾದ ಅಭಿಪ್ರಾಯವನ್ನು ತಿಳಿಯದೆ ನಿನ್ನ ರಕ್ಷಣೆಯಲ್ಲಿ ನನಗೆ ಶಕ್ತಿಯಿದ್ದರೂ ಅರಣ್ಯವಾಸವು ನಿನಗೆ ಬೇಡವೆಂದು ಅಭಿಪ್ರಾಯಪಟ್ಟೆನು. ನನ್ನೊಡನೆ ವನವಾಸ ಮಾಡುವ ಸಲುವಾಗಿಯೇ ಬ್ರಹ್ಮನು ನಿನ್ನನ್ನು ಸೃಷ್ಟಿಸಿದ್ದಾನೆ. ಜಿತೇಂದ್ರಿಯನಾದವನು ತನಗೆ ಲಭಿಸುವ ಕೀರ್ತಿಯನ್ನು ತ್ಯಜಿಸಲು ಸಾಧ್ಯವಾಗಲಾರದಂತೆ ನಿನ್ನನ್ನು ಬಿಟ್ಟು ಹೋಗಲು ನನಗೂ ಶಕ್ಯವಿಲ್ಲ. ಆನೆಯ ಸೊಂಡಿಲಿನಂತೆ ಪುಷ್ಟವಾದ ಊರು ಪ್ರದೇಶವುಳ್ಳವಳೆ, ಹಿಂದೆ ಸತ್ಪುರುಷರಾದ ರಾಜಋಷಿಗಳು ಸಪತ್ನೀಕರಾಗಿಯೇ ವಾನಪ್ರಸ್ಥಾಶ್ರಮ ಧರ್ಮವನ್ನು ಪರಿಪಾಲಿಸುತ್ತಿದ್ದರು. ಆ ಧರ್ಮವನ್ನೇ ನಾನು ಈಗ ಅನುಸರಿಸಿ ನಿನ್ನನ್ನು ಕಾಡಿಗೆ ಕರೆದೊಯ್ಯುತ್ತೇನೆ. ಪತ್ನಿಯಾದ ಸುವರ್ಚಲೆಯು ಸೂರ್ಯನನ್ನು ಅನುಸರಿಸಿ ಹೋಗುವಂತೆ ನೀನು ನನ್ನನ್ನು ಅನುಸರಿಸಿ ಕಾಡಿಗೆ ಬರಬಹುದು. ಜನಕನಂದಿನಿ, ನಾನು ಅರಣ್ಯಕ್ಕೆ ಹೋಗುವುದಿಲ್ಲವೆಂಬುದು ಇಲ್ಲವೇ ಇಲ್ಲ. ಅರಣ್ಯಕ್ಕೆ ಹೋಗುವುದು ಬಿಡುವುದು ನನ್ನ ಇಚ್ಛೆಗೆ ಸೇರಿಲ್ಲ. ಸತ್ಯದಿಂದ ಪುಷ್ಟವಾದ ನನ್ನ ತಂದೆಯ ಮಾತು ನನ್ನನ್ನು ಅರಣ್ಯಕ್ಕೆ ಒಯ್ಯುತ್ತಿದೆ. ಏಷ ಧರ್ಮಸ್ತು ಶುಶ್ರೋಣಿ ಪಿತೃಮಾತುಶ್ಚ ವಶ್ಯತ ಅತಶ್ಚ ತಂ ವ್ಯತಿಕ್ರಮ್ಯ ನಾಹಂ ಜೀವಿತಮುತ್ಸಹೆ. ಮೈಥಿಲಿ, ತಂದೆ ತಾಯಿಗಳಿಗೆ ವಿಧೇಯನಾಗಿರುವುದೇ ಸನಾತನ ಧರ್ಮವಾಗಿದೆ. ಆದುದರಿಂದ ತಂದೆಯ ಆಜ್ಞೆಯನ್ನು ಮೀರಿ ಜೀವಿಸಿರಲು ನಾನು ಇಷ್ಟಪಡುವುದಿಲ್ಲ. ಸ್ವಾಧೀನಂ ಸಮತಿಕ್ರಮ್ಯ ಮಾತರಂ ಪಿತರಂ ಗುರುಂ ಅಸ್ವಾಧೀನಂ ಕಥಂ ದೈವಂ ಪ್ರಾಕಾರೈರಭಿರಾಧ್ಯತೆ. ತಾಯಿ, ತಂದೆ ಮತ್ತು ಆಚಾರ್ಯರು ಪ್ರತ್ಯಕ್ಷವಾಗಿ ಕಾಣುವ ದೇವತೆಗಳು. ಇವರೆಲ್ಲರನ್ನು ಅತಿಕ್ರಮಿಸಿ, ಅಂದರೆ ಅನಾದರಿಸಿ, ನಮ್ಮ ಸ್ವಾಧೀನಕ್ಕೆ ಸಿಕ್ಕದಿರುವ, ಅಂದರೆ ನಮಗೆ ಪ್ರತ್ಯಕ್ಷವಾಗಿ ಕಾಣದಿರುವ ದೇವತೆಯನ್ನು ನಾನಾ ಪ್ರಕಾರಗಳಿಂದ ಹೇಗೆ ತಾನೇ ಆರಾಧಿಸಲು ಸಾಧ್ಯ? ಯತ್ಪ್ರಯಂ ತತ್ಪ್ರಯೋ ಯೋಕಾ ಪವಿತ್ರಂ ತತ್ಸಮಂ ಭುವಿ ನಾಣ್ಯದಸ್ತಿ ಶುಭಾಪಾಂಗೆ ತೇನೇ ದಮಭಿರಾಧ್ಯತೆ. ತಾಯಿ, ತಂದೆ, ಗುರುಗಳೇ 3 ಲೋಕಗಳು. ಆದುದರಿಂದ ಮಾತಾ ಪಿತೃ ಗುರುಗಳನ್ನು ಆರಾಧಿಸಿದರೆ 3 ಲೋಕಗಳಲ್ಲಿರುವ ಎಲ್ಲ ದೇವತೆಗಳನ್ನು ಆರಾಧಿಸಿದಂತಾಗುತ್ತದೆ. ತಂದೆ ತಾಯಿಗಳ ಸೇವೆಯು 3 ಲೋಕಗಳಲ್ಲಿರುವ ದೇವತೆಗಳ ಪೂಜೆಗೆ ಸಮಾನವಾಗಿರುತ್ತದೆ. ಆ 3ರ ಸೇವೆಯು ಪರಮ ಪವಿತ್ರವಾದುದು. ಇದಕ್ಕಿಂತಲೂ ಪವಿತ್ರವಾದುದು ಬೇರೊಂದಿಲ್ಲ. ಆದುದರಿಂದಲೇ ನಾನು ಮಾತಾ ಪಿತೃ ಗುರುಗಳನ್ನು ಭಕ್ತಿಯಿಂದ ಆರಾಧಿಸುತ್ತೇನೆ. ಈ ರೀತಿಯಾಗಿ ಶ್ರೀರಾಮನು ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೋಗುವ ಮುನ್ನ ಆಕೆಯನ್ನು ಸಿದ್ಧಪಡಿಸುತ್ತಿದ್ದಾನೆ. ಯಾವ ಕಾರಣದಿಂದಾಗಿಯೂ ಮುಂದೆ ಅರಣ್ಯವಾಸವು ದುಸ್ಸಹವಾದಾಗಲೂ ತಂದೆ ತಾಯಿಗಳ ಕಾರಣದಿಂದಾಗಿಯೇ ನಮಗೆ ಈ ರೀತಿಯಾದ ದುಸ್ಸಹನೆ ಉಂಟಾಯಿತೆಂಬ
ಭಾವವೂ ಕೂಡ ಮನಸ್ಸಿನಲ್ಲಿ ಬರಬಾರದು. ಹಾಗೆಂದ ಮಾತ್ರಕ್ಕೆ ಶ್ರೀರಾಮನು ಅದನ್ನು ಹೇಳುವುದೇ ಇಲ್ಲವೆಂದೇನಿಲ್ಲ. ಶ್ರೀರಾಮನು ಹಲವು ಬಾರಿ ಅರಣ್ಯವಾಸದಲ್ಲಿ, ಹಾಗೆ ನೋಡಿದರೆ ಸೀತೆಯ ಬಾಯಿಂದಲೇ ಯಾವಾಗಲೂ ಅಂತಹ ಮಾತು ಬರುವುದಿಲ್ಲ. ಮುಂದೊಮ್ಮೆ ಆಕೆ ರಾವಣನ ಆಶ್ರಯದಲ್ಲಿದ್ದಾಗ, ರಾವಣನು ಆಕೆಯನ್ನು ಅಪಹರಿಸಿದ್ದಾಗ ಆ ಮಾತು ಬರುತ್ತದೆಯೇ ಹೊರತು ಶ್ರೀರಾಮನ ನೆರಳಿನಲ್ಲಿದ್ದಾಗ ಒಂದು ಬಾರಿಯೂ ಆಕೆ ನಿಡುಸುಯ್ಯುವುದಿಲ್ಲ. ಶ್ರೀರಾಮನೇ ಒಂದೆರಡು ಬಾರಿ ಕೈಕೇಯಿ ಮಾಡಿದ ಕಾರ್ಯದಿಂದಾಗಿ ನಾವು ಎಷ್ಟೆಲ್ಲ ಅನುಭವಿಸಬೇಕಾಯಿತು ಎಂದು ಹೇಳುತ್ತಾನೆ. ಆದರೂ ಕೂಡ ಹೊರಡುವ ಮುನ್ನ ಆ ಭಾವವು ಇರಬಾರದಲ್ಲವೇ? ನ ಸತ್ಯಂ ದಾನಮಾನೋ ವಾನಯಜ್ಞಶ್ಚಾಪ್ತ ದಕ್ಷಿಣಾ ತಥಾ ಬಲಕರಾ ಸೀತೆ ಯಥಾ ಸೇವಾ ಪಿತುರ್ಹಿತ. ಜನಕನಂದಿನಿ, ಸತ್ಯನಿಷ್ಠೆಯಾಗಲಿ, ದಾನ ಮಾಡುವುದಾಗಲಿ, ಅತಿಥಿಗಳಿಗೆ ಮುಂತಾದವರಿಗೆ ಮರ್ಯಾದೆ ಮಾಡುವುದಾಗಲಿ, ಬಹು ದಕ್ಷಿಣಾಕವಾದ ಯಜ್ಞಗಳೇ ಆಗಲಿ, ತಂದೆಗೆ ಮಾಡುವ ಹಿತಕರವಾದ ಸೇವೆಯಂತೆ ಶ್ರೇಯಸ್ಸಿಗೆ ಪುಷ್ಟಿಕರಗಳಾಗುವುದಿಲ್ಲ. ಸ್ವರ್ಗೋ ಧನಂ ವಾ ಧಾನ್ಯಂ ವಾ ವಿದ್ಯಾ ಪುತ್ರ ಸುಖಾನಿ ಚ ಗುರುವೃತ್ಯನುರೋಧೇನ ನ ಕಿಂಚಿದಪಿ ದುರ್ಲಭಂ. ಮಾತಾ ಪಿತೃ ಗುರುಗಳ ಶುಶ್ರೂಷಾನುವರ್ತನೆಯಿಂದ ಪ್ರಪಂಚದಲ್ಲಿ ಲಭ್ಯವಾಗದೇ ಇರುವುದು ಯಾವುದೂ ಇಲ್ಲ. ಸ್ವರ್ಗ, ಧನ, ಧಾನ್ಯ, ವಿದ್ಯೆ, ಪುತ್ರರು, ಸಕಲ ವಿಧವಾದ ಸುಖಗಳು ಎಲ್ಲವೂ ಮಾತಾ ಪಿತೃ ಗುರುಗಳಿಗೆ ಅನವರತವಾಗಿ ಮಾಡುವ ಶುಶ್ರೂಷೆಯಿಂದಲೇ ಉಂಟಾಗುತ್ತದೆ. ದೇವ ಗಂಧರ್ವ ಗೋಲೋಕ ಸ್ಪೃಹ ಬ್ರಹ್ಮಲೋಕಾಂಸ್ತಥಾ ನರಾಹ ಪ್ರಾಪ್ನುವಂತಿ ಮಹಾತ್ಮಾನೋ ಮಾತಾ ಪಿತೃಪರಾಯಣಾಹ. ಮಾತಾ ಪಿತೃ ಗುರುಗಳ ಶುಶ್ರೂಷೆಯಲ್ಲಿಯೇ ನಿರತರಾದ ಮಹಾತ್ಮರು ದೇವ ಗಂಧರ್ವ ಲೋಕಗಳನ್ನು, ಗೋಲೋಕಗಳನ್ನು, ಬ್ರಹ್ಮಲೋಕಗಳನ್ನು ಪಡೆಯುವರು. ಸಮಾಂಪಿತ ಯಥಾಶಾಸ್ತಿ ಸತ್ಯ ಧರ್ಮ ಪಥೇ ಸ್ಥಿತಃ ತಥಾ ವರ್ತಿತುಮಿಚ್ಛಾಮಿ ಸಹಿ ಧರ್ಮ ಸನಾತನಃ. ಸತ್ಯ ಮಾರ್ಗದಲ್ಲಿರುವ ತಂದೆಯು ಹೇಗೆ ಆಜ್ಞಾಪಿಸುವನೋ ಹಾಗೆಯೇ ನಡೆದುಕೊಳ್ಳಲು ನಾನು ಇಚ್ಛಿಸುತ್ತೇನೆ. ಇದೇ ಸನಾತನ ಧರ್ಮವಾಗಿದೆ. ನಾನು ಅರಣ್ಯದಲ್ಲಿ ನಿನ್ನೊಡನೆ ವಾಸ ಮಾಡುತ್ತೇನೆ ಎಂದು ಹೇಳಿ ನನ್ನನ್ನು ಅನುಸರಿಸಿ ಬರಲು ನೀನು ನಿಶ್ಚಯಿಸಿದೆಯಾದ ಕಾರಣ ನಿನ್ನನ್ನು ದಂಡಕಾರಣ್ಯಕ್ಕೆ ಒಯ್ಯಕೂಡದೆಂದು ಯೋಚಿಸಿದ್ದ ನನ್ನ ಬುದ್ಧಿಯು ಶಿಥಿಲವಾಯಿತು. ಕಳಂಕರಹಿತವಾದ ಅವಯವಗಳುಳ್ಳವಳೆ, ಮಾದಕವಾದ ಕಣ್ಣುಗಳುಳ್ಳವಳೆ, ನನ್ನನ್ನು ಬಿಟ್ಟಿರಲು ಭಯಗೊಂಡಿರುವವಳೆ. ಜನಕನಂದಿನಿ, ದೈವದಿಂದಲೇ ನೀನು ವನವಾಸ ಮಾಡಲು ಸೃಷ್ಟಿಸಲ್ಪಟ್ಟಿರುವೆ. ಆದುದರಿಂದ ನನ್ನನ್ನು ಅನುಸರಿಸಿ ಅರಣ್ಯಕ್ಕೆ ನೀನು ಬರಬಹುದು. ನನ್ನೊಡನೆ ಧರ್ಮವನ್ನು ಆಚರಿಸು. ಪ್ರಿಯಳೇ, ಈ ನಿನ್ನ ದೃಢ ನಿಶ್ಚಯವು ನಮ್ಮ ವಂಶಕ್ಕೂ ಮತ್ತು ನಿನ್ನ ವಂಶಕ್ಕೂ ಅನುಗುಣವಾಗಿದೆ. ಗಂಡನನ್ನು ಅನುಸರಿಸಿ ಹೋಗಬೇಕೆನ್ನುವ ಸ್ತ್ರೀಯರಿಗೆ ಪರಮ ಶೋಭಾಯಮಾನವಾದ ಪ್ರಯತ್ನದಲ್ಲಿ ಸಫಲಳಾದೆ. ಜನಕನಂದಿನಿ, ವನವಾಸಕ್ಕೆ ಯೋಗ್ಯವಾದ ದಾನಾದಿ ಕರ್ಮಗಳನ್ನು ಈಗಲೇ ಆರಂಭಿಸು. ಈಗ ನನಗೆ ನೀನಿಲ್ಲದೆ ಸ್ವರ್ಗವು ಇಷ್ಟವಾಗುವುದಿಲ್ಲ. ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ರತ್ನಗಳನ್ನು ದಾನ ಮಾಡು. ಯಾಚನೆ ಮಾಡುತ್ತಿರುವ ಭಿಕ್ಷುಕರಿಗೆ ಭೋಜನ ಮಾಡಿಸು. ಎಲ್ಲವನ್ನು ಬೇಗ ಮುಗಿಸಬೇಕು, ಸಾವಕಾಶವಾಗಬಾರದು. ಬ್ರಾಹ್ಮಣರಿಗೆ ರತ್ನಾಭರಣಗಳನ್ನು ದಾನ ಮಾಡಿದ ನಂತರ ಉಳಿಯುವ ಆಭರಣಗಳನ್ನು, ಅನರ್ಘ್ಯವಾದ ಮತ್ತು ಶ್ರೇಷ್ಠವಾದ ವಸ್ತುಗಳನ್ನು, ನಾವು ಆಟವಾಡಲು ಬಳಸುತ್ತಿದ್ದ ರಮಣೀಯವಾದ ಸಾಮಾನುಗಳನ್ನು, ವಾಹನಗಳನ್ನು ಮತ್ತು ಉಪಯೋಗಿಸುತ್ತಿದ್ದ ಇತರ ಎಲ್ಲ ವಸ್ತುಗಳನ್ನು ನಮ್ಮ ಸೇವಕರಿಗೆ ಕೊಟ್ಟು ಬಿಡು. ಅಂದರೆ ವನವಾಸಕ್ಕೆ ಹೋಗುವುದು ಒಂದೆರಡು ತಿಂಗಳಿಗಲ್ಲ, 14 ವರ್ಷಗಳ ವನವಾಸ. ಹಿಂದಿರುಗಿ ಬಂದೇ ಬರುತ್ತೇವೆ ಎಂಬ ಯಾವ ಸಾಧ್ಯತೆಯೂ ಇರುವುದಿಲ್ಲ. ಆದರೆ ಹಾಗೆ ವನವಾಸಕ್ಕೆ ಹೋದಾಗ ನಾನು ಇದೆಲ್ಲವನ್ನೂ ಬಿಟ್ಟು ಬಂದೆ ಎಂಬ ಭಾವವು ಉಳಿದರೆ ನೆಮ್ಮದಿಯಿಂದ ಇರಲು ಹೇಗೆ ತಾನೇ ಸಾಧ್ಯ? ಅದೆಷ್ಟೋ ಮಂದಿ ಅದಾವುದೋ ಅವಸರದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಬಿಡುತ್ತಾರೆ. ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸವನ್ನು ಸ್ವೀಕರಿಸಿದೆ. ಸರ್ವಸಂಗ ಪರಿತ್ಯಾಗಿಯಾಗಿ ಅಂದರೆ ನಾನು ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ಧನ ಕನಕ ವಸ್ತು ವಾಹನಾದಿ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ನಾನು ಸನ್ಯಾಸವನ್ನು ಸ್ವೀಕರಿಸಿದೆ ಎಂಬಲ್ಲಿ ಆ ನಾನು ಎಲ್ಲವನ್ನು ಬಿಟ್ಟಂತಹ ನಾನು ಎಂಬ ಅಭಿಮಾನ ಹೋಗುವುದೇ ಇಲ್ಲ. ಈ ಕಾರಣದಿಂದಾಗಿಯೇ ಬಹುಶಃ ಶ್ರೀರಾಮಚಂದ್ರನು ನಮ್ಮದಾಗಿ ಏನಿತ್ತೋ ಅದೆಲ್ಲವನ್ನು ದಾನ ಮಾಡಿಬಿಡು. ಒಟ್ಟಿನಲ್ಲಿ ಇಲ್ಲಿ ನಮ್ಮದೂ ಎಂದೆನಿಸಿಕೊಳ್ಳುವುದು ಏನೂ ಇರಬಾರದು. ಬರಿಗೈ ಮಾಡಿಕೊಂಡು
ನಾವು ಸಂತೋಷದಿಂದ ವನವಾಸಕ್ಕೆ ಹೋಗೋಣ ಎಂದು ಹೇಳುತ್ತಿರಬಹುದು. ಕಾಡಿಗೆ ಪ್ರಯಾಣ ಮಾಡುವುದು ಪತಿಗೆ ಸಮ್ಮತವಾಯಿತೆಂದು ತಿಳಿದೊಡನೆಯೇ ಸೀತಾದೇವಿಯು ಹಿರಿ ಹಿಗ್ಗಿ ತನ್ನ ವಸ್ತ್ರಾಭರಣಗಳೆಲ್ಲವನ್ನೂ ದಾನ ಮಾಡಲು ಆರಂಭಿಸಿಯೇ ಬಿಟ್ಟಳು. ಪತಿಯ ಮಾತನ್ನು ಕೇಳಿ ಸೀತೆಯು ಆನಂದಭರಿತಳಾದಳು. ಅವಳ ಮನಸ್ಸಿನ ಆಸೆಯು ಪರಿಪೂರ್ಣವಾಯಿತು. ಯಶಸ್ವಿನಿಯೋ ಮನಸ್ವಿನಿಯೋ ಆದ ಸೀತೆಯು ಧರ್ಮಾತ್ಮರಿಗೆ ಧನ ಕನಕ ವಸ್ತುಗಳನ್ನು ರತ್ನಾಭರಣಗಳನ್ನು ದಾನ ಮಾಡಲು ಉಪಕ್ರಮಿಸಿದಳು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 30ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.